ಸುಳ್ಳು ಹೇಳಿದ್ರೆ ಜೀವನವೇ ತಲೆ ಕೆಳಗಾಗುತ್ತೆ ಅಂತ ಜನ ಯಾಕೆ ಪಂಜುರ್ಲಿ ದೈವದ ಹೆಸರನ್ನು ಭಯದಿಂದ ಹೇಳ್ತಾರೆ ಗೊತ್ತಾ? ಹೇಳ್ತೀನಿ ಬನ್ನಿ. ನೋಡಿದವರಿಗೆ ಭಯ, ನಂಬಿದವರಿಗೆ ರಕ್ಷಣೆ ಎಂದಾನೆ ಪಂಜುರ್ಲಿ ದೈವ. ಪಂಜುರ್ಲಿ ದೇವನ ಎಲ್ಲ ಕಾಂತಾರ 2 ಅಲ್ಲಿ ನೋಡಿರ್ಬೋದು. ಆ ದೈವದ ಹಿನ್ನೆಲೆ ಏನು, ಆ ದೈವದ ಪ್ರತಿಭೆ ಏನು, ಆ ದೈವದ ನಂಬಿಕೆ ಎಷ್ಟು ನೋಡೋಣ ಬನ್ನಿ. ಪಂಜುರ್ಲಿ ದೈವ ತುಳುನಾಡಿನ ಪುರಾತನ ಮತ್ತು ಶಕ್ತಿಶಾಲಿ ದೈವ ಅಂದ್ರೆ ಅದು ಪಂಜುರ್ಲಿ ದೈವ ಮಾತ್ರ. ಈ ಪಂಜುರ್ಲಿ ದೈವನ ನಾವು ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಪ್ರದೇಶಗಳಲ್ಲಿ ಆರಾಧನೆ ಮಾಡುವುದನ್ನ ನೋಡ್ಬೋದು. ಇನ್ನು ಎರಡನೇದಾಗಿ ಪಂಜುರ್ಲಿ ದೈವವನ್ನ ಜನ ಯಾವ ಹೆಸರಿಂದ ಕರೀತಾರೆ ಅಂದ್ರೆ ರಕ್ಷಕ, ಭಯದ ದೈವ, ನ್ಯಾಯದಾತ ಅಂತ. ಯಾಕಂದ್ರೆ ಈ ದೈವವನ್ನ ನಮ್ದವ್ರನ್ನ ಇದುವರೆಗೂ ಈ ದೈವ ಕೈ ಬಿಟ್ಟಿರೋದು ಇಷ್ಟರಲ್ಲೇ ಇಲ್ಲ. ಇನ್ನ ಮೂರನೇದಾಗಿ ಪಂಜುರ್ಲಿ ದೈವ ಅಂದ್ರೆ ಯಾವ ರೂಪ? ನೀವೆಲ್ಲ ಕಾಣ್ತಾರ ಮೂವಿಲ್ ನೋಡಿರ್ಬೋದು, ದೇವಸ್ಥಾನ ಹತ್ರ ಹೋಗಿ ನೋಡಿರ್ಬೋದು. ಪಂಜುರ್ಲಿ ದೈವ ಬಂದ್ಬಿಟ್ಟು ವರಹ ರೂಪ, ಅಂದ್ರೆ ವಿಷ್ಣುವಿನ 10 ಅವತಾರಗಳಲ್ಲಿ ವರಹ ರೂಪವು ಒಂದು. ಈ ವರಹ ರೂಪವು ಹೊಂದಿರೋದೇ ಈ ಪಂಜುರ್ಲಿ ದೈವ. ಪಂಜುರ್ಲಿ ದೈವಕ್ಕೆ ಜನ ಯಾಕೆ ಅಷ್ಟೇ ಇರುತ್ತೆ? ಪಂಜುರ್ಲಿ ದೈವ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಾದ್ರೆ, ಪಂಜುರ್ಲಿ ದೈವಕ್ಕೆ 3 ಮೇನ್ ಆಗಿ ತಪ್ಪುಗಳನ್ನ ಮಾಡಬಹುದು. ಮೊದಲನೇದಾಗಿ ಸುಳ್ಳು ಹೇಳುವ, ಇದು ಆ ದೈವಕ್ಕೆ ವಿರುದ್ಧವಾದಂತ ಒಂದು ನೀತಿ. ಇನ್ನು ಎರಡನೇದಾಗಿ ಅನ್ಯಾಯ ಮಾಡಬಾರದು. ಇನ್ನು ಮೂರನೇದಾಗಿ ಮಾತು ಕೊಟ್ಟ ಮೇಲೆ ಮಾತಿಗೆ ತಪ್ಪಬಾರದು. ಈ ಮೂರನ್ನ ಯಾರು ಈ ಮೂರನ್ನ ಮಾಡದಲೆ ದೈವನ್ನ ನಂಬ್ತಾರೋ ಅವ್ರು ಯಾವ್ದೋ ಒಂದು ಮಟ್ಟಕ್ಕೆ ಹೋಗಿ ನಿಲ್ತಾರೆ. ಬಟ್ ದೈವ ನಂಬದ್ಮೇಲೆ ಈ ಮೂರನ್ನ ಪಾಲಿಸಲೇಬೇಕು. ಇನ್ನು ಜಾಸ್ತಿ ಜನ ದೈವವನ್ನ ಯಾಕೆ ಆ ದೈವದ ಮೊರೆ ಹೋಗ್ತಾರೆ ಅಂದ್ರೆ, ಅಲ್ಲಿ ಬರೋದು ಮುಖ್ಯದಾಗಿ ಜಮೀನಿನ ವಿವಾದಗಳಾಗಿರ್ಬೋದು, ಕೌಟುಂಬಿಕ ಕಲಹಗಳಾಗಿರ್ಬೋದು, ಮೋಸ, ದ್ರೋಹ, ಇಂಥ ಹಲವಾರು ಸಮಸ್ಯೆಗಳಿಗೆ ದೈವದ ಮೊರೆ ಹೋಗ್ತಾರೆ ಜನ. ಯಾಕಂದ್ರೆ ಮೇನ್ ಆಗಿ ಹೇಳ್ದಾಗೆ 3 ಸುಳ್ಳು ಹೇಳ್ಬಾರ್ದು, ಮೋಸ ಮಾಡ್ಬಾರ್ದು, ಕೊಟ್ಟು ಮಾತಿಗೆ ತಪ್ಪಾರ್ದು ಅನ್ನೋದು ದೈವದ ನೀತಿ. ಅದನ್ನ ಯಾರಾದ್ರೂ ಮಾಡಿದ್ರೆ ಅದಕ್ಕೆ ಒಳಗಾಗಿರ್ತಾರೆ ಜನಗಳು, ಆ ಜನಗಳು ಈ ವರಹ ರೂಪದ ದೈವದ ಪಂಜುರ್ಲಿ ದೈವದ ಮೊರೆ ಹೋಗ್ತಾರೆ. ಇನ್ನು 4ನೇದಾಗಿ ಈ ದೈವದ ಆರಾಧನೆ ಯಾವ ರೀತಿ ನಡೆಯುತ್ತೆ ಅಂದ್ರೆ, ವರ್ಷಕ್ಕೊಮ್ಮೆ ಒಂದು ರಾತ್ರಿ ಸಮಯದಲ್ಲಿ ಕೋಲ ಅಥವಾ ನೇಮ ಅಂತ ಮಾಡ್ತಾರೆ. ಈ ಕೋಲದಲ್ಲಿ ವೇಷಧಾರಿಯ ಮೇಲೆ ಪಂಜುರ್ಲಿ ದೈವವು ಬಂದು ನುಡಿಯನ್ನು ನುಡಿಯುತ್ತೆ. ಆ ನುಡಿಯನ್ನು ದೈವದ ನುಡಿ ಅಂತ ಅಲ್ಲಿನ ಜನರು ಎಲ್ಲರೂ ಸಹ ನಂಬ್ತಾರೆ. ಆ ಒಂದು ನುಡಿಗೆ ಅಷ್ಟೇ ಮಹತ್ವನೂ ಸಹ ಇದೆ. ಅಲ್ಲಿ ನುಡಿದಿಂದ ಸುಳ್ಳಾಗಿರೋದು ಇಷ್ಟರಲ್ಲೇ ಇಲ್ಲ, ಈಗಲೂ ಸಹ ನಡೆಯುತ್ತೆ. ಯಾರಾದ್ರೂ ಫ್ರೀ ಇದ್ದಾಗ ಹೋಗಿ ನೋಡ್ಬೇಕು ಅಂದ್ರೆ ಆ ಒಂದು ಕೋಲದ ಟೆಂಪಲ್ ನಿಜವಾಗ್ಲೂ ಹೋಗಿ ನೋಡಿ ಕಣ್ಣು ಸಾಧು ಅನ್ಸುತ್ತೆ, ಆ ರೀತಿ ಇರುತ್ತೆ ಆ ಒಂದು ವೈಭವ. ಇನ್ನು ನೆಕ್ಸ್ಟ್, ಅಲ್ಲಿನ ದೇವರ ಮೇಲೆ ನಂಬಿಕೆ ಇಲ್ದವರು ಸಹ ಅಲ್ಲಿಗೆ ಹೋದಾಗ ಅವ್ರಿಗಾಗುವಂತ ಅನುಭವಗಳಾಗಿರ್ಬೋದು, ಅಲ್ಲಿನ ಇಂದಿನ ಚರಿತ್ರೆ ಆಗಿರ್ಬೋದು, ಆ ಜನರ ಅಪಾರವಾದ ನಂಬಿಕೆ ಆಗಿರ್ಬೋದು, ಅಲ್ಲಿ ನ್ಯಾಯ ಸಿಕ್ಕಿರುವಂತ ಪುರಾವೆಗಳಾಗಿರ್ಬೋದು, ಇದನ್ನೆಲ್ಲ ನೋಡಿದಾಗ ದೇವರನ್ನು ನಂಬಿರೋರು ಸಹ ಅಲ್ಲಿ ಹೋದ್ಮೇಲೆ ಪಂಜುರ್ಲಿ ದೈವದ ನಂಬೇನಂತ. ಅಷ್ಟು ಒಂದು ಇತಿಹಾಸ ಉಳ್ಳಂತ ಒಂದು ದೇವರು ಪಂಜುರ್ಲಿ ದೈವ. ಈ ಜನ ಯಾಕೆ ಇಷ್ಟು ಪಂಜುರ್ಲಿ ದೇವರನ್ನು ನಂಬ್ತಾರೆ ಅಂದ್ರೆ, ಆ ಒಂದು ಅಪಾರವಾದ ನಂಬಿಕೆ ಯಾರು ಹೇಳಕ್ಕಾಗಲ್ಲ. ಅದು ಹೃದಯ ತುಂಬಿ ಬರುತ್ತೆ. ಅಲ್ಲಿ ಹೋದಾಗ ಒಂದು ದೇವರನ್ನು ನಂಬ್ತಿಲ್ದಾನು ಸಹ ಅಲ್ಲಿ ಹೋದ 2 ಕೈ ಜೋಡಿಸಿ ಕೈ ಮುಗಿತ. ಆ ಒಂದು ಮಹಿಮೆ ಇರೋದು ಪಂಜುರ್ಲಿ ದೈವ ಅಂತಂದ್ರೆ. ಇನ್ನು ಲಾಸ್ಟ್ನೇದಾಗಿ ಪಂಜುರ್ಲಿ ದೈವವು ಭಯದ ದೈವ ಅಲ್ಲ. ಪಂಜುರ್ಲಿ ದೈವ ಅಂದ್ಬಿಟ್ರೆ ಎಲ್ಲ ಎದುರಿಕೊಳ್ಳುವಂಥದ್ದು, ಆ ವೇಷಧಾರಿ ನೋಡೋದು ಆ ಪಂಜುರ್ಲಿ ದೈವ ಇದೇ ತರ ಇರುತ್ತೆ ಅನ್ನೋ ಒಂದು ಭಯದ ಭೀತಿ ಉಂಟಾಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಭಯ ಅನ್ನೋದೇ ಇಲ್ಲ. ಸತ್ಯದ ಜೊತೆ ಯಾರು ನಿಂತಿರ್ತಾರೋ ಅವ್ರನ್ನ ರಕ್ಷಣೆ ಮಾಡುವಂಥದ್ದು ಈ ಪಂಜುರ್ಲಿ ದೈವ. ನೀನು ಕರೆಕ್ಟ್ ಆಗಿ ನಿಯತ್ತು, ನಂಬಿಕೆ, ಮೋಸ ಯಾರಿಗೂ ಮಾಡಿಲ್ಲ ಅನ್ನೋದು ನಿನ್ನ ಮನಸ್ಸಲ್ಲಿ ನೀನು ಪರಿಶುದ್ಧವಾಗಿದ್ರೆ ದೈವ ಅನ್ನೋದು ನಿನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನಿನ್ನ ರಕ್ಷಣೆಗಾಗಿ ಸುತ್ತ ನಿಂತಿರುತ್ತೆ. ಬಟ್ ನೀನೇನಾದ್ರೂ ಮೋಸ ಮಾಡ್ತಾ ಇದೀಯ, ಯಾರು ಒಂದು ದ್ರೋಹ ಮಾಡ್ತಾ ಇದೀಯ, ನಿನ್ನ ಹೇಳಿಲಾರದಷ್ಟು ಪಾಪನ ಕೊಡ್ಕೋತಾ ಇದೀಯ ಅಂದ್ರೆ ಮಾತ್ರ ಪಂಜುರ್ಲಿ ದೈವ ಯಾವುದೇ ಕಾರಣಕ್ಕೂ ನಿನ್ನ ಹಿಡಿಯಲ್ಲ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ ಪಂಜುರ್ಲಿ ದೈವದ ಒಂದು ಮಹಿಮೇಲಿ. ಆದಷ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಪಂಜುರ್ಲಿ ದೈವ ನೀವು ನೋಡಿದ್ದೀರಾ? ನಾನಂತೂ ನೋಡಿಲ್ಲ, ನೀವು ನೋಡಿದ್ರೆ
ಅಲ್ಲಿನ ಮಹಿಮೆ ನಿಮ್ಗೆ ಇನ್ನಷ್ಟು ಗೊತ್ತಿದ್ರೆ ದಯಮಾಡಿ ಕಾಮೆಂಟ್ ಮಾಡಿ ನೋಡೋಣ ಗೈಸ್. ಯಾರು ಈರುಳ್ಳಿ ದೇವದ ಉತ್ತರ ಹೋಗಿದ್ದೀರಾ, ಆ ಮಹಿಮೆ ಯಾರು ಎಷ್ಟಾಗಿ ತಿಳ್ಕೊಂಡಿದ್ರ ಅಂತ. ಬಾಯ್.